ಭವಿಷ್ಯವು ಅವರ ಕನಸುಗಳ ಸೌಂದರ್ಯವನ್ನು ನಂಬುವವರಿಗೆ ಮಾತ್ರ ಸೇರಿದೆ. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿತಾ. ಇವತ್ತು ಮಾಮೂಲಿ ಥರನೇ ಕಾಲೇಜಿಗೆ ಹೋಗಿ ಫಸ್ಟ್ ಕ್ಲಾಸ್ ಮಲ್ಟಿಮೀಡಿಯಾ ಆ್ಯನಿಮೇಷನ್ ಇತ್ತು. ಕ್ಲಾಸ್ ಮುಗಿಸಿ ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್ ಕ್ಲಾಸ್ ಕೇಳಿದ್ವಿ. ನಮ್ಮ ಕ್ಲಾಸಲ್ಲಿರೋ ಪ್ರೊಜೆಕ್ಟರು ಸ್ವಲ್ಪ ಹಾಳಾಗಿ ಬೋರ್ಡ್ ಮೇಲೆ ಬರಬೇಕಾಗಿರೋದು ಗೋಡೆ ಮೇಲೆ ಬರ್ತಿತ್ತು. ಅದಾದಮೇಲೆ ಅಸೈನ್ಮೆಂಟ್ನ ಮುಗಿಸಿ ಹೊರ್ಗಡೆನೇ ಹೋಗಿಲ್ಲ ಬೆಳಗ್ಗೆಯಿಂದ ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಮತ್ತೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ಇವತ್ತು ವೆರೈಟಿ ಊಟ ತಿಂದ್ವಿ. ಕಾಲೇಜಿಂದ ಹಾಸ್ಟೆಲಿಗೆ ಬರೋ ದಾರಿಯಲ್ಲಿ ನನಗೊಂದು ಉಂಗುರ ಸಿಕ್ತು. ಅದನ್ನು ಕೈಗೆ ಹಾಕ್ಕೊಂಡು ಹಾಸ್ಟೆಲಿಗೆ ಬಂದೆ. ಫ್ರೆಶ್ ಆಗಿ ಹೊರಗಡೆ ಸ್ವಲ್ಪ ವಸ್ತುಗಳನ್ನ ತರೋಕ್ಕೆ ಅಂತ ಹೋಗಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಬರ್ತಾ ಹಾಲು ತೊಗೊಂಡು ಬಂದೆ. ಲೋಟ ಕಾಫಿ ಕುಡಿದು ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಲೈಬ್ರರಿಗೆ ಹೋದ್ಮೇಲೆ ಟಮಟ ಬಡಿಯೋ ಶಬ್ದ ಬಂತು ಅಂತ ಕಿಟಕಿ ನೋಡಿದ್ರೆ ಇವತ್ತಿಲ್ಲಿ ದೇವ್ರ ಮೆರವಣಿಗೆ ನಡೀತಿತ್ತು. ಅದನ್ನು ನೋಡಿದ್ಮೇಲೆ ಲ್ಯಾಬ್ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಲ್ಯಾಬ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಅದೆಲ್ಲ ಮುಗಿಸಿ ಇನ್ನೂ ಕೆಲವು ಅಸೈನ್ಮೆಂಟು ಬರ್ತಿರಲಿಲ್ಲ. ಯಾಕಂದರೆ ಎಲ್ಲರೂ ಇಂಟರ್ನಲ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಆದರೂ ನಾವು ಬರೀದಲ್ಲೇ ಇದ್ದರೆ ಹೇಗೆ ಅಂತ ಹೇಳಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.